ಸೊ ಗೈಸ್ ನಾನು ನಿಮ್ಮ ಕನ್ನಡಿಗ. ಸೊ ಆಲ್ಮೋಸ್ಟ್ ಪೂರ್ತಿ ಕೆಲಸ ಕಂಪ್ಲೀಟ್ ಆಯಿತು. ಫೈನಲ್ ಆಗಿ ಇವತ್ತು ಕೆಲಸ ಕಂಪ್ಲೀಟ್ ಮಾಡಿದ್ದೀವಿ. ಸ್ಯಾಟರ್ಡೇ ಆಲ್ಮೋಸ್ಟ್ ಸಹ ನಮಗೆ ಈ ಕೆಲಸದಲ್ಲಿ ಟೈಮ್ ಇಡ್ತು, ಯಾಕಂದರೆ ಹೈಟೆಕ್ ಶೆಡ್ ದೊಡ್ಡದಾಗಿ ಮಾಡಿದ್ದೀವಿ. ಸೊ ಕೆಲಸ ಎಲ್ಲ ಏನೇನು ಮಾಡಿದ್ದೀವಿ ಕೆಳಗಡೆ ಅದು ಕಾಣ್ತಾ ಇದೆ, ಅದು ಬೇಕಾದ್ರೆ ನೀವು ನೋಡ್ಬೋದು. ಸೊ ಕೆಲಸ ಯಾವ ರೀತಿ ಮಾಡಿದ್ದೀವಿ, ಅಷ್ಟು ದಿನ ತಗೊಂಡು ಹೆಂಗೆ ಮಾಡಿದ್ದೀವಿ ಯಾವ ರೀತಿ ಅಂತ ನಮ್ಮ ಕಸ್ಟಮರ್ ಅವರೇ, ಇವರು ಒಬ್ಬರು ಮೇಸ್ಟ್ರು, ಇವ್ರ ಮನೆ ಕೆಲಸ ಮಾಡಿರೋದು. ಬಟ್ ಬನ್ನಿ ಇವರಿಗೆ ಡೈರೆಕ್ಟಾಗಿ ಕೇಳುವ ಕೆಲಸ ಯಾವ ರೀತಿ ಮಾಡಿದ್ದೀವಿ, ಅಷ್ಟು ದಿನ ನಾವು ಇದ್ದು, ಆಮೇಲೆ ಎಷ್ಟು ಖರ್ಚಾಗದೆ ಏನು ಎತ್ತ ಅಂತ ಅದು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸರ್ ನೀವು ಹೇಳ್ಬೋದು ಎಷ್ಟು ಆಗದೆ, ಹೆಂಗೆ ಮಾಡಿದ್ದೀವಿ, ಯಾವ ರೀತಿ ಆಗದೆ ಅಂತ. ಸರ್, ನಾನೊಬ್ಬ ನಿವೃತ್ತ ಶಿಕ್ಷಕ. ಕರ್ನಾಟಕ ಜನತೆಗೆ, ನಮ್ಮ ರೈತ ಬಾಂಧವರಿಗೆ ನಾನು ಮೊದಲನೇದಾಗಿ ನಮಸ್ಕಾರವನ್ನು ತಿಳಿಸ್ತೀನಿ. ನೋಡಿ, ನಾವೀಗ ಒಬ್ಬ ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಹೊಂದಿ ನಂದು ಸಹ ಒಂದು 5 ಎಕರೆ ತೋಟ ಇದೆ. ತೋಟದಲ್ಲಿ ನಮ್ಮ ಮಕ್ಕಳ ಅಭಿಲಾಷೆಯಂತೆ ನಮ್ಮ ಮಗ ಸಹ ರಕ್ಷಣಾ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕೆಲಸದಲ್ಲಿದ್ದು ಇನ್ನೊಬ್ಬ ಮಗ BSc ಮಾಡ್ತಿದ್ದಾನೆ. ಹಾಗಾಗಿ ನಾವು ಒಂದು ಕುರಿ ಶೆಡ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಹಾಕ್ಕೊಂಡು ಮಾಡಿದಾಗ ನಾವು ಒಂದು ಹೈಟೆಕ್ಕಾಗೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋಗಳನ್ನೆಲ್ಲ ನೋಡಿ ಹೈಟೆಕ್ಕಾಗೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕೆಳಗಡೆಗೆ ಕೋಳಿ ಸಾಕಾಣಿಕೆ ಅಂತ ಮಾಡಿ ಒಂದು ಅರ್ಧ ಭಾಗದಲ್ಲಿ ಸ್ಟೋರ್ ಮೆಟೀರಿಯಲ್, ಫುಡ್ಡು, ಅದು ಇದು ಹುಲ್ಲು ಎಲ್ಲ ಇಟ್ಕೊಳ್ಳೋದಕ್ಕೆ, ಮಿಷನರಿ ಎಲ್ಲ ಇಟ್ಕೊಳ್ಳೋದಕ್ಕೆ ನಾವು ಕೆಳಗಡೆಗೆ ಜಾಗ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆಗೆ ಒಂದು 100 ಕುರಿ ಅಥವಾ ಮೇಕೆಗಳನ್ನು ಸಾಕೋದಕ್ಕೆ ನಾವು ಹೈಟೆಕ್ಕಾಗಿ ಶೆಡ್ ಮಾಡಿದ್ದೀವಿ. ಸೊ ಎಲ್ಲ ಮ್ಯಾಟ್ ಹಾಕಿ ತುಂಬ ಸುಸಜ್ಜಿತವಾಗಿ ಮಾಡಿದ್ದೀವಿ. ತುಂಬ ಹೈಟೆಕ್ಕಾಗಿ ಆಗಿದೆ. ಇದಕ್ಕೆ ನಮಗೆ ಆದಷ್ಟು ನಾವು ಅಂದ್ಕೊಂಡಿದ್ದು ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಬಂದಿದೆ. ಚೆನ್ನಾಗಿ ಮಾಡಿರೋದ್ರಿಂದ ನಾವೆಲ್ಲ ಒಳ್ಳೆ ಹೈಟೆಕ್ ಮೆಟೀರಿಯಲ್ ಹಾಕಿ, ಅಪೋಲೋ ಕಂಪನಿ ಶೀಟ್ಸು ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲನ್ನು ಹಾಕಿ ಬಳಸಿ ಮಾಡಿದ್ದೀವಿ. ಚೆನ್ನಾಗಿ ಬಾಳಿಕೆ ಬರಲಿ ಅಂತೇಳಿ ಇವರು ಸಹ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಸುಮಾರು ಈಗ ಇಷ್ಟು ಮಾಡೋದಕ್ಕೆ ನಮ್ಮದು 30 ಅಡಿ ಉದ್ದ, 38 ಅಡಿ ಅಗಲ, ಉದ್ದ ಅಗಲ ಇದೆ. ನಮ್ಮದು ಶೆಡ್ಡು ದೊಡ್ಡದಾಗಿದೆ. ಹಾಗಾಗಿ ನಮಗೆ ಈಗ ಒಂದು 10 ಲಕ್ಷ ಖರ್ಚು ಬಂದಿದೆ. ಸುಮಾರು ಕಬ್ಬಣನೇ ನಾವೀಗ ಹೈಟೆಕ್ಕಾಗಿ ಹಾಕಿದ್ದೀವಿ. 6.5 ಟನ್ ಕಬ್ಬಣ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ನೀವೆಲ್ಲ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿದ್ದೀರಾ, ಹಂಗಾಗಿ ಕೆಲಸ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಆ ಥರ ಮೆಟೀರಿಯಲ್ ಏನಾರು ವೇಸ್ಟ್ ಮಾಡಿದ್ದೀವ? ಇವರು ಯಾವುದೇ ಮೆಟೀರಿಯಲ್ ನಮಗೆ ಎಕ್ಸಸ್ ಆಗಿ ವೇಸ್ಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ಸಮಯಕ್ಕೆ ತಕ್ಕಂತೆ ಮೆಟೀರಿಯಲನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಮೆಟೀರಿಯಲು ಸಹ ವೇಸ್ಟ್ ಮಾಡಿಲ್ಲ. ಉಳಿದಿದ್ದಂಥದ್ದು ಸಹ ಎಲ್ಲ ಇದು ಮಾಡಿಕೊಂಡು ಮಾಡಿದ್ದಾರೆ. ಯಾವುದೇ ಮೆಟೀರಿಯಲನ್ನು ಇಷ್ಟು 6.5 ಟನ್ ಮೆಟೀರಿಯಲ್ ಹಾಕಿದ್ರು ಸಹ ಈಗೆಲ್ಲ ಒಂದು 10, 12, 15 kg ವೇಸ್ಟ್ ಉಳಿದಿರ್ಬೋದು. ಅಷ್ಟು ಬಿಟ್ಟರೆ ಎಲ್ಲನೂ ಸಹ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಇದಿಲ್ಲ. ಹಾಗಾಗಿ ಇವರು ಶಮೀರು ಮತ್ತು ಅವರ ತಂಡದ ಹುಡುಗರು ಚನ್ನಪಟ್ಟಣದಿಂದ ಬಂದು ನಮ್ಮದು ಇಲ್ಲಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹೆಬ್ಬಾಕ ಗ್ರಾಮ ಕಳಸೆಗುಡನಪಾಳ್ಯ ಅಂತೇಳಿ ಅಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ನಾವು ರೆಸಿಡೆನ್ಸಿಯಲ್ ಆಗಿ, ಅವರು ಚನ್ನಪಟ್ಟಣದಿಂದ ಬರೋಕ್ಕಾಗ್ತಲೇ ರೆಸಿಡೆನ್ಸಿಯಲ್ ಆಗಿ ಇಲ್ಲೇ ಉಳ್ಕೊಂಡು ನಾವೇ ಸಹ ಅವರಿಗೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ವಿ. ಅವ್ರು ಇಲ್ಲೇ ಉಳ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಕೊನೆಯದಾಗಿ ಎಲ್ಲ ಅವ್ರ ತಂಡಕ್ಕೆ, ಅವ್ರ ಅಣ್ಣ, ಅವ್ರ ತಮ್ಮ, ಅವ್ರ ಸಹೋದರರೆಲ್ಲ ಬಂದು 5 ಜನ ನಮಗೆ ಸತತವಾಗಿ 10 ದಿವಸ ಅವ್ರು ವರ್ಕನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ನೀವು ಏನಾದರೂ ಮಾಡಿಸ್ಬೇಕು ಅಂತಕ್ಕಂಥವ್ರಿದ್ದರೆ ಅವರನ್ನು ನೋಡಿ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಮಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ, ಕನ್ನಡಿಗರಿಗೆ ಎಲ್ಲ ವಂದನೆಗಳು. ಸೊ ವೀಕ್ಷಕರೇ, ನೀವೆಲ್ಲ ಕೇಳಿದ್ರಿ. ಇದೆಲ್ಲ ಫೀಡ್ಬ್ಯಾಕ್ ನಾವೇನು ಹೇಳ್ಕೊಡೋದಂತ ಅಲ್ಲ, ಯಾಕಂದರೆ ಈಗ ಅಷ್ಟು ದಿನ ಇದ್ದೇ ನಾವು ಕೆಲಸ ಮಾಡಿರೋದಕ್ಕೆ ಅವೆಲ್ಲ ಹೇಳ್ತಿರೋದು. ಕಷ್ಟಪಟ್ಟಿದ್ದಕ್ಕೆ ಮುಂದೆ ಎಲ್ಲ ಕಾಣ್ತಿದೆ. ಆಗಾಗ ಜನ ಹೇಳ್ತಾರೆ ಯಾವ ರೀತಿ ಮಾಡಿದ್ದೀವಿ ಹೆಂಗಂತ. ಸೊ ನಿಮಗೆ ಈ ಕೆಲಸ ಇಷ್ಟ ಆಯಿತು ಅನ್ನಪ್ಪ ಅಂತ ಅಂದರೆ, ನೀವು ಏನಾರು ಈ ರೀತಿ ಕೆಲಸ ಮಾಡಿಸ್ಬೇಕು ಅಂತ ಅಂದರೆ ಈ ಸ್ಕ್ರೀನ್ ಮೇಲೆ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡಿಸ್ಬೇಕಂದ್ರೆ ಬಂದು ಮಾಡ್ಕೊಡ್ತೀವಿ. ಇಂಥ ಸಮಯ ಅಂತ ಟೈಮ್ ಕೊಟ್ಟು ಮಾಡ್ಕೊಡ್ತೀವಿ. ಆ ಥರ ಎಲ್ಲ ಒಪ್ಕೊಬಿಟ್ಟು ಆ ಥರ ಸತಾಯಿಸೋದು ಆ ಥರ ಏನಿಲ್ಲ. ಸೊ ಕೆಲಸ ಎಲ್ಲ ನೀವೆಲ್ಲ ಕೇಳಿದ್ದೀರಾ ಯಾವ ಥರ ಮಾಡಿದೀವಿ ಅಂತ. ಮತ್ತು ನಿಮಗೆ ಏನಾರ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದಂತೂ ಮರಿಬೇಡಿ, ಫಾಲೋ ಮಾಡೋದಂತೂ ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋನಲ್ಲಿ.